ಅಜ್ಜಿ ಕಾಲದ ಏಜ್ ಓಲ್ಡ್ ರೆಸಿಪೀಸ್ಗಳು ಎಷ್ಟು ರುಚಿ ಅಲ್ವಾ. ಟೈಮ್ ಪಾಸ್ಗಾಗ್ಲಿ ಟ್ರಾವೆಲಿಂಗ್ ಆಗ್ಲಿ ಮಾಡ್ತಿದ್ದ ಈ ಹುರುಗಾಳಂತೂ ಅದ್ಭುತ. ಹೆಲ್ದಿಯಾದ ಹುರುಗಾಳು ಹಲ್ಗೂ ಕೂಡ ಒಂದು ಎಕ್ಸಸೈಸ್ ಕೊಡ್ತಾ ಇತ್ತು, ರುಚಿಯಾಗೂ ಇರ್ತಾ ಇತ್ತು, ಹೆಲ್ದಿಯಾಗೂ ಇರ್ತಾ ಇತ್ತು. ನಾನಿವತ್ತು ಹುರುಗಾಳು ಮಾಡೋದಕ್ಕೆ ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳನ್ನ ತಗೊಂಡಿದ್ದೀನಿ. ಯಾವುದೇ ಕಾಳು ತಗೋಬಹುದು, ಮೊಳಕೆ ಕಟ್ಟದೇನು ಕೂಡ ತಗೋಬಹುದು. ಬಾಣ್ಲೆಗೆ ಹಾಕೊಂಡು ಚೆನ್ನಾಗಿ ಹುರಿಬೇಕು. ಹುರಿತಾ ಹುರಿತಾ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ. ಹಾಗೆ ಗರಿ ಗರಿಯಾಗಿ ಹುರಿಬೇಕು. ನಂತರ ಅರ್ಧ ಕಪ್ ಉಪ್ಪನ್ನ ಹಾಕೋತಾ ಇದೀನಿ. ಉಪ್ಪಲ್ಲಿ ಕಡಲೆಕಾಯಿ ಹುರ್ಕೊಳ್ಳೋದ್ರಿಂದ ಈವನ್ ಆಗಿ ಹುರಿಬಹುದು, ಹಾಗೇನೆ ತುಂಬಾ ಚೆನ್ನಾಗಿರುತ್ತೆ. ಹುರಿತಾ ಹುರಿತಾ ಪಟ ಪಟ ಅನ್ನತ್ತೆ, ಹಾಗೆ ಸಿಪ್ಪೆ ಕೂಡ ಬಿಟ್ಕೊಂಡ್ ಬರುತ್ತೆ. ನಂತರ ಸ್ವಲ್ಪ ಕಟ್ ಮಾಡಿರುವಂತಹ ಒಣ ಕೊಬ್ಬರಿ ಹಾಗೆ ಸ್ವಲ್ಪ ಗೋಡಂಬಿಯನ್ನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಣ ಕೊಬ್ಬರಿ ಹೆಲ್ತ್ಗೂ ಒಳ್ಳೇದು, ಹಾಗೇನೆ ರುಚಿ ಕೂಡ ಕೊಡುತ್ತೆ. ಹುರಿದಿರುವಂತಹ ಎಲ್ಲ ಪದಾರ್ಥಗಳನ್ನ ತಟ್ಟೆಗೆ ಹಾಕೊಂಡಿದೀನಿ. ನಂತರ ಅದೇ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಇಂಗನ್ನ ಕೂಡ ಹಾಕೊಂಡು ಮಿಕ್ಸ್ ಮಾಡಿ 2 ಸ್ಪೂನ್ ಎಣ್ಣೆನಲ್ಲಿ ಅದ್ಭುತ ರುಚಿಯ ಒಂದು ಸ್ನಾಕ್ ರೆಡಿ ಆಗುತ್ತೆ. ಹುರ್ಕೊಂಡಿರೋ ಕಾಳುಗಳನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೇನ್ ಮಕ್ಳಿಗೆ ರಜಾ ಸಿಗ್ತಾ ಇದೆ, ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಅಥವಾ ಮಕ್ಳಿಗೆ ಈ ತರ ಮಾಡ್ಕೊಡಿ, ಅದ್ಭುತವಾಗಿರುತ್ತೆ.